ಹಲೋ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಇವತ್ತು ತೋಟದಲ್ಲಿ ತುಂಬ ಕೆಲಸ ಇದೆ. ಅದರಲ್ಲಿ ಮೇಯ್ನಾಗಿ ಇವತ್ತು ಔಷಧಿ ಸ್ಪ್ರೇ ಮಾಡ್ತಾ ಇದ್ದೀವಿ ಅಡಿಕೆಗೆ. ಈಗ ನಮ್ಮಲ್ಲಿ ಸೆಕೆಂಡ್ ರೌಂಡ್ ಔಷಧಿ ಸ್ಪ್ರೇ ಮಾಡೋ ಟೈಮು. ಸಾಧಾರಣವಾಗಿ ಇಲ್ಲಿ ಅಕ್ಕಪಕ್ಕ ತೋಟದವ್ರು ಎಲ್ಲರೂ ಸೆಕೆಂಡ್ ರೌಂಡ್ ಔಷಧಿ ಮಾಡ್ತಾ ಇದ್ದಾರೆ. ಇನ್ನು ನಮ್ಮದು ಸಹ ಕರೆಕ್ಟಾಗಿ 1 ಮಂತ್ ಆಯಿತು ಫಸ್ಟ್ ಸ್ಪ್ರೇ ಮಾಡಿ. ಈಗ ಸೆಕೆಂಡ್ ಸ್ಪ್ರೇ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ನಾನು ಫಸ್ಟ್ ರೌಂಡ್ ಔಷಧಿ ಸ್ಪ್ರೇ ಮಾಡುವಾಗ ನಾನು ನಿಮಗೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಪ್ಡೇಟ್ ಕೊಟ್ಟಿದ್ದೆ. ನಾನು ಬೋರ್ಡೋ ರೆಡಿ ಮಾಡುವಾಗ ಯಾವ ಪರ್ಸೆಂಟೇಜಲ್ಲಿ ಅದಕ್ಕೆ ಕಾಪರ್ ಸಲ್ಫೇಟು, ಆಮೇಲೆ ರಾಳ, ಸುಣ್ಣ ಇದನ್ನೆಲ್ಲ ಹಾಕ್ತೀನಿ ಅನ್ನೋದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಟ್ಟಿದ್ದೆ. ಆ ವಿಡಿಯೋ ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊನೆಗೆ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಸ್ನೇಹಿತರೆ, ಇವತ್ತು ಸಹ ಸೆಕೆಂಡ್ ರೌಂಡನ್ನು ನಾವು ದೋಟಿನಲ್ಲಿ ಔಷಧಿ ಸ್ಪ್ರೇ ಮಾಡ್ತಾಯಿದ್ದೀವಿ. ನಾವು ಹೇಗೆ ಸೆಕೆಂಡ್ ರೌಂಡು ಸ್ಪ್ರೇ ಮಾಡ್ತಾಯಿದ್ದೀವಿ ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಇದ್ರ ಜೊತೆ ಸ್ನೇಹಿತರೆ, ನಿಮಗೆ ಹಲವಾರು ಉಪಯುಕ್ತ ಮಾಹಿತಿಗಳನ್ನು ಸಹ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ದಯವಿಟ್ಟು ಕೊನೆವರೆಗೆ ನೋಡಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ದಯವಿಟ್ಟು ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಶೇರ್ ಮಾಡಿ. ಸ್ನೇಹಿತರೆ, ನಮ್ಮ ಮಲೆನಾಡಲ್ಲಿ ಸುಮಾರು 1.25 ತಿಂಗಳಿಂದ ಸಿಕ್ಕಾಪಟ್ಟೆ ಮಳೆ ಬಂದಿದೆ. ಅದು ಎಷ್ಟು ಅಂತ ಹೇಳಲಿಕ್ಕಾಗಲ್ಲ, ಅಷ್ಟು ಮಳೆ ಬಂದಿದೆ. ಬನ್ನಿ, ಇಲ್ಲಿ ಔಷಧಿ ರೆಡಿ ಮಾಡ್ತಾ ಇದ್ದಾರೆ. ಔಷಧಿ ಹೇಗೆ ರೆಡಿ ಮಾಡ್ತಿದ್ದಾರೆ ಅಂತ ಸುಮ್ಮನೆ ನೋಡ್ಕೊಂಡು ಬರೋಣ. ನಾವೀಗ ಸೆಕೆಂಡ್ ರೌಂಡ್ ಔಷಧಿಗೆ ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಮಾಡಿದ್ದೀವಿ, ಯಾಕಂದರೆ ಮಳೆ ಸಿಕ್ಕಾಪಟ್ಟೆ ಬರ್ತಾ ಇದೆ. ಹಾಗಾಗಿ ನಾನೊಂದು ಅರ್ಧ kg ಜಾಸ್ತಿ ಮಾಡಿದ್ದೀನಿ ಅಷ್ಟೇ. ಎಷ್ಟಪ್ಪ ಹಾಕಿದ್ದೀನಿ ಅಂದರೆ 3.5 kg ಕಾಪರ್ ಸಲ್ಫೇಟ್ ಹಾಕಿದ್ದೀನಿ, 4 kg ಸುಣ್ಣ ಹಾಕಿದ್ದೀನಿ, 1 kg ಫುಲ್ಲು ರಾಳ ಹಾಕಿದ್ದೀನಿ. ಇವತ್ತು ಸಹ ಮಳೆಯನ್ನು ಕ್ಲೀನಾಗಿ ಬಿಟ್ಟಿಲ್ಲ. ಒಂದು 1/4 ಗಂಟೆಗೆ ಒಂದು ಮಳೆ, ಅರ್ಧ ಗಂಟೆಗೆ ಒಂದು ಮಳೆ, ಹೀಗೆ ಬರ್ತಾನೇ ಇದೆ. ಏನು ಮಾಡಲಿಕ್ಕಾಗಲ್ಲ, 1 ತಿಂಗಳು ಮೇಲೆ ಟೈಮ್ ಆಗಿದೆ, ಹಾಗಾಗಿ ಇನ್ನು ಬಿಡಲಿಕ್ಕಾಗೋದಿಲ್ಲ. ಇದು ನೋಡಿ ತುತ್ತ, ನಾನು 3.5 kg ತುತ್ತ ನೆನೆಸಿ ಕ್ಲೀನಾಗಿ ಕರಗಿಸ್ಕೊಂಡಿದ್ದೀನಿ. ಈ ಮಿಷನ್ ಬಗ್ಗೆ ನಿಮಗೆ ಹಿಂದೆ ನಾನು ಅಪ್ಡೇಟ್ ಕೊಟ್ಟಿದ್ದೀನಿ, ಅದೇ ಮಿಷನ್ ಇದು. ಆಲ್ರೆಡಿ 1 ಡ್ರಮ್ ಔಷಧಿ ಸ್ಪ್ರೇ ಮಾಡಿ ಆಯಿತು. ಇದೀಗ 2ನೇ ಡ್ರಮ್ ಔಷಧಿನ ರೆಡಿ ಮಾಡ್ತಾ ಇದ್ದೀವಿ. ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ, ಹಾಗಾಗಿ ವಿಡಿಯೋ ಎಲ್ಲ ಸರಿಯಾಗಿ ಮಾಡಲಿಕ್ಕೆ ಆಗ್ತಿಲ್ಲ. ಸ್ನೇಹಿತರೆ, ಮಳೆ ಎಷ್ಟಾದರೂ ಬಂದರೆ ತೊಂದರೆ ಇಲ್ಲ, ಅದೇ ಗಾಳಿ ಬಂದುಬಿಟ್ರೆ ತುಂಬ ಸಮಸ್ಯೆ ಆಗುತ್ತೆ. ಒಂದು ಎಕರೆನಲ್ಲಿ ಒಂದು 15, 20, 30 ಮರಗಳವರೆಗೂ ಕೆಲವ್ರದ್ದು ಕಟ್ಟಾಗಿ ಬಿದ್ದಿದೆ. ನಮ್ಮ ತೋಟದಲ್ಲಿ ಇಷ್ಟೋ ತನಕ ಕೊಳೆ ರೋಗಗಳು ಯಾವುದು ಬಂದಿಲ್ಲ. ಈ ಸಲ ಇನ್ನು ಮಳೆ ಜಾಸ್ತಿ ಇರೋದ್ರಿಂದ ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ನೋಡಿ, ಇವರು ಹಿಂದಿನ ಸಲ ಔಷಧಿ ಸ್ಪ್ರೇ ಮಾಡಲಿಕ್ಕೆ ಬಂದಿದ್ದರು, ಈ ಸಲನೂ ಅವರೇ ಬಂದಿದ್ದಾರೆ. ನೋಡಿ, ಇದೊಂದು ಅಡಿಕೆ ಮರ ನೋಡ್ಬೋದು ನೀವು. ಅಡಿಕೆ ಮರದ ಹೆಡ್ಲೆಲ್ಲ ಯಾವ ರೀತಿ ಆಗಿದೆ ಅಂದರೆ, ಈ ನೆನೆದ ಹಕ್ಕಿ ಇದು ಪುಕ್ಕ ಆದಾಗಿದೆ. ಫುಲ್ ಅಡಿಕೆ ಮರ ಹೋಗಿ ಇನ್ನೊಂದು ಮರಕ್ಕೆ ಬಡ್ದು ಗರಿಗಳೆಲ್ಲ ಉದುರೋಗ್ಬಿಟ್ಟಿದೆ. ಸ್ವಲ್ಪ ಆಕಾಶ ಕ್ಲಿಯರ್ ಆದಾಗ ಕಾಣ್ತಾ ಇದೆ, ಆದರೆ ಒಂದು ಅರ್ಧ ಗಂಟೆಗೆ ಒಂದು ಮಳೆ ಸಖತ್ತಾಗಿ ಬರ್ತಾ ಇದೆ. ವೀಕ್ಷಕರೇ, ನಿಮ್ಮದೆಲ್ಲ ಸೆಕೆಂಡ್ ರೌಂಡ್ ಔಷಧಿ ಆಯ್ತಾ ಇನ್ನು ಅಂತ ಕಾಮೆಂಟ್ ಮಾಡಿ. ಕಾಳ್ಮೆಣ್ಸ್ ಮಾತ್ರ ಈ ಸಲ ತುಂಬ ಕಡಿಮೆ ಇದೆ. ಮೊನ್ನೆ ಯಾರೋ ಕಾಮೆಂಟ್ ಮಾಡಿದರು ಕಾಳ್ಮೆಣ್ಸು ನಮ್ಮಲ್ಲಿ ಚೆನ್ನಾಗಿದೆ ಅಂತ. ಅಂದರೆ ಹಿಂದಿನ ವರ್ಷ ಹೇಗಿತ್ತು ಕಾಳ್ಮೆಣ್ಸು ಅಂತ ನನಗೆ ಗೊತ್ತಿಲ್ಲ. ಕಾಳ್ಮೆಣ್ಸಿಗೆ ಮೇಯ್ನ್ ಏನಪ್ಪ ಅಂದರೆ ಬೇಸಿಗೆನಲ್ಲಿ ನೀರು ಬೇಕು. ನಾವು ಬೇಸಿಗೆನಲ್ಲಿ ನೀರು ಕೊಡೋದಿಲ್ಲ, ಅದೊಂದು ಪ್ರಾಬ್ಲಮ್ ಇರ್ಬೋದು. ಸ್ನೇಹಿತರೆ, ನೋಡ್ಬೋದು ದೋಟಿನಲ್ಲಿ ಔಷಧಿ ಎಷ್ಟು ಚೆನ್ನಾಗಿ ಸ್ಪ್ರೇ ಆಗ್ತಾ ಇದೆ ಅಂತ. ಕ್ಲೀನಾಗಿ ಔಷಧಿ ಕೊನೆ ಬುಡಕ್ಕೆ ಹೋಗಿ ಸ್ಪ್ರೇ ಆಗುತ್ತೆ, ಹಾಗಾಗಿ ಗಾಳಿನಲ್ಲೆಲ್ಲೂ ಅಷ್ಟು ಸ್ಪ್ರೆಡ್ ಆಗಲ್ಲ. ಅಂದರೆ ತುಂಬ ಗಾಳಿ ಬಂದರೆ ಹೊಡಿಲಿಕ್ಕಾಗೋದಿಲ್ಲ. ಸ್ನೇಹಿತರೆ, ಸುಮ್ಮನೆ ಮರ ಹತ್ತಿ ಔಷಧಿ ಎಲ್ಲ ಸ್ಪ್ರೇ ಮಾಡೋದು, ಆಮೇಲೆ ಮರ ಹತ್ತಿ ಕೊನೆ ತೆಗೆಯೋದು, ಆ ರಿಸ್ಕ್ಗಿಂತ ಈ ದೋಟಿನಲ್ಲಿ ಕೆಲಸ ಮಾಡೋದು ಬೆಸ್ಟ್. ಇದು ತುಂಬ ಚೆನ್ನಾಗಾಗುತ್ತೆ. ಕೊನೆ ತೆಗಿಲಿಕ್ಕೂ ಅಷ್ಟೇ ಸೂಪರ್ ಆಗುತ್ತೆ. ಒಂದು ಕೊನೆಯೂ ಕಾಳುಮೆಣಸಿನ ಮೇಲೆ ಬೀಳ್ದಿದ್ದ ಹಾಗೆ ಒಂದು ನ್ಯಾಕಲ್ಲಿ ತೆಗಿಬೋದು. ನಮ್ಮದು ಹಿಂದಿನ ಸಲ ಕೊನೆ ತೆಗೆದಿದ್ದು ದೋಟಿನಲ್ಲೇ ತೆಗೆದಿದ್ರು, ತುಂಬ ಚೆನ್ನಾಗಿ ತೆಗೆದಿದ್ರು. ಫಸ್ಟ್ ಒಂದು ರೌಂಡು ಮರ ಹತ್ತಿ ತೆಗೆದಿದ್ರು, ಆವಾಗ ಸ್ವಲ್ಪ ಕಾಳುಮೆಣಸಿನ ಮೇಲೆ ಬಿದ್ದಿತ್ತು. ಸೆಕೆಂಡ್ ರೌಂಡು ದೋಟಿನಲ್ಲಿ ತೆಗೆದಿದ್ದು ತುಂಬ ಚೆನ್ನಾಗಿ ತೆಗೆದಿದ್ದಾರೆ, ಎಲ್ಲೂ ಕಾಳುಮೆಣಸಿನ ಮೇಲೆ ಹಾಕಿಲ್ಲ. ಲೈಟಾಗಿ ಗಾಳಿ ಬೀಸ್ತಿದೆ, ಆದರೂ ತೊಂದರೆ ಇಲ್ಲ. ದೋಟಿ ಸುಮಾರು 75 ಅಡಿ ಹೈಟಿಂದು. ನಮ್ಮ ದೋಟಿನೇ 70 ಅಡಿ ಹೈಟು, ಪ್ಲಸ್ ಔಷಧಿ ಬೇರೆ 20 ಅಡಿ ಹೈಟ್ ಹೋಗುತ್ತೆ. ಸುಮಾರು 80-90 ಅಡಿ ಹೈಟ್ವರೆಗೂ ಹೋಗುತ್ತೆ. ನಾವು ಡಬಲ್ ಬಾಲ ಜಾಯಿಂಟ್ ಮಾಡಿಕೊಂಡು ಮಿಷನ್ ಒಂದೇ ಕಡೆ ಇಟ್ಕೊಂಡು ಸ್ಪ್ರೇ ಮಾಡ್ತೀವಿ. ನೋಡಿ, ಇದೇ ಜಾಯಿಂಟ್ ಮಾಡ್ಕೊಂಡಿದ್ದೀವಿ. ಇದು ನಾವು ಬಾಲ ತಗೊಳ್ಳುವಾಗಲೇ ಅದು ಬರುತ್ತೆ, ಪ್ಲಸ್ ಮೈನಸ್ಸು. ಅದು ಕ್ಲೀನಾಗಿ ಜಾಯಿಂಟ್ ಮಾಡಿಕೊಂಡ್ರೆ ಸೈ ಅಷ್ಟೇ. ಅದ್ರ ಒಳಗಡೆ ಇರೋ ವಾಷರ್ ಮಾತ್ರ ಉದುರೋಗಾಗ್ಬಿಡಬಾರ್ದು, ಉದುರೋದ್ರೆ ಔಷಧಿ ಲೀಕೇಜ್ ಆಗುತ್ತೆ. ಸ್ನೇಹಿತರೆ, ನೋಡಿ, ನಾನು ಹಿಂದಿನ ವರ್ಷ ನೆಟ್ಟಂಥ ಗಿಡ ಇದು. ಅಂದರೆ ಕೊಟ್ಟೆ ಗಿಡ ಅಲ್ಲ ಇದು ನೆಟ್ಟಿರೋದು, ನಾನು ಬೀಳು ಕಟ್ ಮಾಡಿ ನೆಟ್ಟಿರೋದು.
1 ವರ್ಷಕ್ಕೆ ಇಷ್ಟು ಹೈಟ್ ಬಂದಿದೆ. ಮಳೆಗಾಲ ಸ್ಟಾರ್ಟಿಂಗಲ್ಲಿ ನೆಟ್ಟಿರೋವಂಥದ್ದು. ನಾನು ಹಿಂದಿನ ಸಲ ಕೊಟ್ಟ ಗಿಡಗಳನ್ನೆಲ್ಲ ನೆಟ್ಟಿದ್ದೆ, ಅದ್ರ ಬಗ್ಗೆ ನಿಮ್ಗೆ ವಿಡಿಯೋ ಮಾಡಿದ್ದೆ. ಅದೀಗ ಎಷ್ಟು ದೊಡ್ಡ ಆಗಿದೆ ಅಂತೆಲ್ಲ ಅದ್ರ ಬಗ್ಗೆ ಒಂದು ದಿವಸ ವಿಡಿಯೋ ಮಾಡಿ ತಿಳಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್ ಸ್ನೇಹಿತರೆ.